ನಮಃ. ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ಜಗತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಮಾರ್ಗಶಿರ ಮಾಸ, ಅದರಲ್ಲೂ ಧನುರ್ಮಾಸ ಬಹಳ ಶ್ರೇಷ್ಠವಾಗಿರುವಂಥದ್ದು. ಧನುರ್ಮಾಸದಲ್ಲಿ ಧನುರ್ಮಾಸ ಉಷಕ್ಕಾಲೇ ದದ್ಯಾರ್ಕ ಮನೋಹರಂ, ಮೊಸರು, ಶುಂಠಿ, ತುಪ್ಪ, ಏಲಕ್ಕಿ, ಸಕ್ಕರೆ, ನೆಲ್ಲಿಕಾಯಿ ಇವೆಲ್ಲ ಪದಾರ್ಥಗಳಿಂದ ಖಾದ್ಯಗಳನ್ನು ತಯಾರು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಅದು ಉಷಕ್ಕಾಲೇ, ಸೂರ್ಯೋದಯಕ್ಕಿಂತ ಮುಂಚೆ ಮಾಡೋದ್ರಿಂದ ವಿಶೇಷವಾಗಿ ನಿವೇದಯಿತ್ವಾ ಹರಯೇ ಬ್ರಾಹ್ಮಣಾನಾನ್ ಭೋಜಗೆ ಸುದೀಹಿ, ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಜೊತೆಗೆ ಬಂದಿರುವಂತಹ ಜ್ಞಾನಿಗಳಿಗೆ ಭೋಜನವನ್ನು ಮಾಡಿಸಬೇಕು. ಇದರಿಂದ ಸಸದ್ಯಾದ್ಯೋಗಿ ಸುದೀಹಿ ಶ್ರೀಮಾನ್ ವೈಷ್ಣವೋ ಜನ್ಮಜನ್ಮನಿ, ಒಳ್ಳೆಯ ಶ್ರೀಮಂತನಾಗ್ತಾನೆ, ಜೊತೆಗೆ ಒಳ್ಳೆಯ ವೈಷ್ಣವನಾಗುವಂಥ ಅನುಗ್ರಹ ಭಗವಂತ ಮಾಡ್ತಾನೆ, ವಿಷ್ಣುವಿನ ಭಕ್ತನಾಗುವಂಥ ಅನುಗ್ರಹ ಮಾಡ್ತಾನೆ. ಈ ಬಾರಿ ನಾನು ಪ್ರತಿ ಸರಿ ಹೇಳುವಂಥ ವಿಷಯ ಧನುರ್ವ್ಯತಿಪಾತ ಯೋಗ ಅಂತ ಇದೆ. ವೈಧೃತಿ ಯೋಗ, ಧನುರ್ವ್ಯತಿಪಾತ ಯೋಗ ಭಾರಿ ವಿಶೇಷವಾಗಿರುವಂಥದ್ದು. ಈ ಧನುರ್ವ್ಯತಿಪಾತ ಯೋಗದಲ್ಲಿ ಉಷಾಕಾರದಲ್ಲಿ ಮುದ್ಗಾನ್ನವನ್ನು ನಮ್ಮ ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ಇದರ ಬಗ್ಗೆ ಬಹಳ ವಿಸ್ತಾರವಾಗಿ ನಾವು ಹೇಳಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನೋಡಬಹುದು ಮುದ್ಗಾನ್ನವನ್ನು ಮಾಡೋ ವಿಧಾನ ಹೇಗೆ ಅಂತ ನಾವಲ್ಲಿ ಹೇಳಿದ್ದೀವಿ. ಈ ಮುದ್ಗಾನ್ನವನ್ನು ಅಂದರೆ ಹುಗ್ಗಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ಪಿತೃಗಳಿಗೆ ವಿಶೇಷವಾಗಿ ತೃಪ್ತರಾಗ್ತಾರೆ. ಗಯಾಶ್ರಾದ್ದದಲ್ಲಿ, ರಾಮೇಶ್ವರದಲ್ಲಿ, ಸೇತುವಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಶ್ರಾದ್ದ ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಈ ಧನುರ್ಮಾಸದಲ್ಲಿ ವ್ಯತಿಪಾತ ಯೋಗದಲ್ಲಿ ಭಗವಂತನಿಗೆ ಹುಗ್ಗಿಯನ್ನು ಸಮರ್ಪಣೆ ಮಾಡೋದ್ರಿಂದ ಬರ್ತಾ ಇದೆ. ಅದರಲ್ಲೂ ಈ ಧನುರ್ವ್ಯತಿಪಾತ ಯೋಗ ಇದೆ ಅಲ್ಲ, ಆ ವ್ಯತಿಪಾತ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ ಭಗವಂತನ ಒಂದು ಶ್ಲೋಕ ಹೇಳ್ತಾರೆ. ವ್ಯತಿಪಾತ ಮಹಾಸತ್ವ ಸರ್ವಪಾಪ ಪ್ರಣಾಶನ ಸಹಸ್ರಬಾಹೋ ವಿಶ್ವಾತ್ಮನ್ ಗ್ರಹಣಾರ್ಘ್ಯಂ ನಮೋಸ್ತುತೆ. ಇವನು ಯಾರು ವ್ಯತಿಪಾತ? ಯೋಗಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಕೇಳಿದರೆ ವ್ಯತಿಪಾತ ನಮಸ್ತೇಸ್ತು ನಮಸ್ತೆ ವಿಶ್ವಮಂಗಲ ವಿಷ್ಣು ಚಕ್ರ ಸ್ವರೂಪಾಯ. ಸುದರ್ಶನ ಚಕ್ರ ಇದೆಯಲ್ಲ ಭಗವಂತನ ಕೈಯಲ್ಲಿ, ಅದಕ್ಕೆ ಅಭಿಮಾನಿಯಾಗಿರುವಂಥ ದೇವತೆ ಇವನು. ಅಂತಹ ವಿಷ್ಣು ಚಕ್ರ ಸ್ವರೂಪಾಯ ನಮಸ್ತೆ ದಿವ್ಯ ತೇಜಸೇ. ಇವನ ಸ್ತೋತ್ರ ಮಾಡ್ತಾರೆ. ವಿಷ್ಣುಪ್ರಿಯ ವ್ಯತಿಪಾದ ಪಿತॄಣಾಂ ಅನುಣಂ ಸ್ಪೃದ ಪಿತॄಣಾಂ ಮಮ ವೈಕುಂಠಂ ಪ್ರಯಚ್ಛ ಭಗವಾನ್ ಹರೇ. ಬಹಳ ವಿಸ್ತಾರವಾಗಿ ಹೇಳ್ತಾರೆ ಧನುರ್ವ್ಯತಿಪಾತ ಯೋಗ ಅಂತ. ಅದು ಬಹಳ ವಿಶೇಷವಾಗಿರುವಂಥದ್ದು. 1000 ಸಾರಿ ಪೂಜಾ ಮಾಡಿದರೆ, ದಿವಸ ಪೂಜಾ ಮಾಡಿದರೆ ಏನು ಫಲ ಬರಬೇಕೋ ಒಂದೇ ದಿವಸದಿಂದ ಧನುರ್ಮಾಸದಲ್ಲಿ ಪೂಜಾ ಮಾಡೋದ್ರಿಂದ ಬರ್ತಾ ಇದೆ. ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯ ಅರುಣೋದಯೇ ಪೂಜಾ, ಮಧ್ಯಮ ಲುಪ್ತತಾರಕ, ಅಧಮ ಸೂರಸಹಿತ, ಮಾಧ್ಯಾಹ್ನೇ ನಿಷ್ಫಲ ಭವೇತ್. ಉತ್ತಮವಾದ ಮುಖ್ಯವಾದ ಫಲ ಅರುಣೋದಯೇ. ಸೂರ್ಯ ಬರೋಕ್ಕಿಂತ ಮುಂಚೆ ವಿನುತಾದೇವಿಯ ಮಗನಾಗಿರುವಂತಹ ಅರುಣ ಹುಟ್ಟುವಂತಹ ಕಾಲ ಅರುಣೋದಯ ಅಂತ ಕರೀತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಈ ಪೂಜೆ ಏನಿದೆ ಅಲ್ಲ, ಹುಗ್ಗಿಯನ್ನು ಸಮರ್ಪಣೆ ಮಾಡಿ ಅದು ಬಹಳ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ಅದಕ್ಕೋಸ್ಕರವಾಗಿ ಪಿತೃದೇವತೆಗಳ ಅನುಗ್ರಹ ಆಗ್ತದೆ, ಒಳ್ಳೆಯ ಸಂಪತ್ತು ಬರ್ತದೆ. ಇದೇ ನಮ್ಮ ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ಈ ಧನುರ್ಮಾಸದಲ್ಲಿ ಹೇಳಬೇಕಾಗಿರುವಂತಹ ಲಕ್ಷ್ಮೀ ಸ್ತೋತ್ರವನ್ನು ಹೇಳಿದ್ದೀವಿ. ಇಂದ್ರದೇವರಿಗೆ ಬಂದಿರುವಂತಹ
ಕಷ್ಟವನ್ನು ಪರಿಹಾರ ಮಾಡಿ ಲಕ್ಷ್ಮೀದೇವಿಯ ಅನುಗ್ರಹ ಬರೋ ಹಾಗೆ ಮಾಡಿಕೊಟ್ಟಿರುವಂತಹ ಸ್ತೋತ್ರ ಇದೆ. ಆ ಸ್ತೋತ್ರವನ್ನು ವಿಶೇಷವಾಗಿ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಹೇಳಬೇಕಪ್ಪ. ಅದಕ್ಕೆ ಹೇಳ್ತಾರೆ, ತ್ವತ್ಪ್ರಸಾದೇನ ಮೇ ಭಕ್ತಿ ಅಸ್ತ್ವೈವ ಉಪಾಯಿನೇ ಜ್ಞಾನ ವಿಜ್ಞಾನ ವೈರಾಗ್ಯಂ ಪ್ರಯಚ್ಛ ಭಗವಾನ್ ಮಮ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ವಿಶೇಷವಾಗಿ ವ್ಯತಿಪಾತ ದೇವತೆಗೆ ಸ್ಮರಣೆ ಮಾಡಿ ಭಗವಂತನಿಗೆ ಅರ್ಘ್ಯವನ್ನು ನೀಡಬೇಕು ಈ ಶ್ಲೋಕದಿಂದ ಅಂತ ಹೇಳ್ತಾರೆ. ಇನ್ನು ಧನುರ್ಮಾಸದಲ್ಲಿ ಗೋವನ್ನು, ಭೂಮಿಯನ್ನು, ತಿಲವನ್ನು, ತಿಲ ಅಂದರೆ ಎಳ್ಳು, ಹಿರಣ್ಯವನ್ನು, ಬಂಗಾರವನ್ನು, ಅದರಲ್ಲೂ ಧಾಬಳಿ ಆಗಿರ್ಬೋದು, ಕಂಬಳಿ ಆಗಿರ್ಬೋದು, ಶಾಲ್ ಆಗಿರ್ಬೋದು, ಉಣ್ಣೆಯ ಪದಾರ್ಥಗಳು, ಆ ಎಲ್ಲ ಪದಾರ್ಥಗಳನ್ನು, ಮೆಣಸಾಗಿರ್ಬೋದು, ಲವಂಗ ಆಗಿರ್ಬೋದು, ಈ ಎಲ್ಲ ಪದಾರ್ಥಗಳನ್ನು ಜ್ಞಾನಿಗಳಿಗೆ ದಾನವನ್ನಾಗಿ ಕೊಡಬೇಕಂತೆ. ಬೆಣ್ಣೆಯನ್ನು, ತುಪ್ಪವನ್ನು ಭಗವಂತ ವಿಶೇಷವಾಗಿ ಅದರಿಂದ ಅನುಗ್ರಹವನ್ನು ಮಾಡ್ತಾನೆ. ಪುಣ್ಯ ಸಾಧನಕರವಾಗಿರುವಂಥದ್ದು ಧನುರ್ಮಾಸ ಅಂದರೆ ಸೂರ್ಯ ಧನುರಾಶಿಯಲ್ಲಿ ಪ್ರವೇಶ ಮಾಡಿರುವಂತಹ ಸಂದರ್ಭ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಯಂ ಯಂ ಕಾಮಯತೆ ಕಾಮಂ ತಂ ತಂ ಪ್ರಾಪ್ಯ ಸುದುರ್ಲಭಂ. ಯಾರ್ಯಾರು ಯಾವ್ಯಾವ ಮನಸ್ಸಿನಿಂದ ಎಷ್ಟು ಶ್ರದ್ಧಾಭಕ್ತಿಯಿಂದ ಅದನ್ನು ಪೂಜಾ ಮಾಡ್ತಾರೋ, ಹುಗ್ಗಿಯನ್ನು ಸಮರ್ಪಣೆ ಮಾಡ್ತಾರೋ ಅವರಿಗೆ ಅಷ್ಟು ವಿಶೇಷವಾದ ಫಲ ಬರ್ತಾ ಇದೆ. ವ್ಯತಿಪಾತ, ವೈಧೃತಿ ಮತ್ತು ವ್ಯತಿಪಾತ ಸಾಮಾನ್ಯವಾಗಿ ಯಾವ ಶುಭ ಕಾರ್ಯವನ್ನು ಆ ಯೋಗಗಳಲ್ಲಿ ಮಾಡೋದಿಲ್ಲ. ಆ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ, ಸ್ವಾಮಿ ನಮ್ಮನ್ನು ಕೈ ಬಿಟ್ಟರೆ ಹೇಗೆ ಅಂತ. ಆ ಸಂದರ್ಭದಲ್ಲಿ ಭಗವಂತ ಅವರಿಗೆ, ನಾವು ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ಇದರ ಬಗ್ಗೆ ಭಾಳ ವಿಸ್ತಾರವಾಗಿ ಹೇಳಿದ್ದೀವಿ. ಈ ಬಾರಿ ಶನಿವಾರದ ದಿವಸ 27ನೇ ತಾರೀಕು ಅದು ಬಂದಿರುವಂಥದ್ದು. ಹಾಗಾಗಿ ಅವತ್ತಿನ ದಿವಸ ಹುಗ್ಗಿಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಿಸೋದ್ರಿಂದ 7 ಜನ್ಮದಲ್ಲಿ ಅವರು ಯಾವತ್ತೂ ದರಿದ್ರರಾಗೋದಿಲ್ಲ. ಒಳ್ಳೆಯ ವೈಷ್ಣವ ಜನ್ಮ, ವಿಷ್ಣುವಿನ ಭಕ್ತನಾಗುವಂಥ ಯೋಗ ಬರ್ತಾ ಇದೆ. ಒಳ್ಳೆಯ ಶ್ರೀಮಂತನಾಗ್ತಾನೆ, ನಿರೋಗಿಯಾಗಿರ್ತಾನೆ, ಸಂಪತ್ತು ಪ್ರಾಪ್ತಿಯಾಗ್ತದೆ, ಒಳ್ಳೆಯ ಜ್ಞಾನವನ್ನೂ ಭಗವಂತ ಕೊಡ್ತಾ ಇದ್ದಾನೆ. ಹಾಗಾಗಿ ಅವಶ್ಯವಾಗಿ ಧನುರ್ವ್ಯತಿಪಾತ ಯೋಗದ ಸಂದರ್ಭದಲ್ಲಿ ಮುದ್ಗಾನ್ನವನ್ನು, ಆ ಹುಗ್ಗಿಯನ್ನು ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಆ ಧನುರ್ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು.